ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ವತಿಯಿಂದ ಸೋಮವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ 1.39 ಲಕ್ಷ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿದ್ದಾರೆ. ಗೌರವಧನದ ಹೆಸರಿನಲ್ಲಿ ಸರ್ಕಾರ ಅವರನ್ನ ಶೋಷಣೆ ಮಾಡ್ತಾ ಇದೆ. ಅವರಿಗೆ ಸಾಮಾಜಿಕ ಭದ್ರತೆ ಇಲ್ಲ, ಕನಿಷ್ಠ ವೇತನ ಇಲ್ಲ. ಅಲ್ಲದೆ ಸರ್ಕಾರದ ಹಲವು ಸರ್ವೆ ಕಾರ್ಯಗಳನ್ನ ಇವರ ಹತ್ರವೇ ಮಾಡಿಸಲಾಗ್ತಾ ಇದೆ ಎಂದು ದೂರಿದ್ರು. ಇನ್ನು ಗೌರವಧನ ಎಂಬ ಹಣೆಪಟ್ಟಿ ತೆಗೆಯಬೇಕು ಎಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷೆ ಬಿ ಪ್ರೇಮಾ, ಜಿಲ್ಲಾಧ್ಯಕ್ಷೆ ನಾಗರತ್ನ, ಪ್ರಮುಖರಾದ ಯಶೋಧ, ಇಂದ್ರಾ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ, ಆರೋಗ್ಯ ತಪಾಸಣೆ, ವಿಶೇಷ ಮಕ್ಕಳನ್ನ NRC ಕಳಿಸುವುದು, ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತ ಔಷಧಿ ಕೊಡಿಸುವುದು, BLO ಕೆಲಸ, ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಕೇಂದ್ರ ಸರ್ಕಾರದ ಯೋಜನೆಯಾದ ಪೋಷನ್ ಟ್ರ್ಯಾಕರ್ ಅಲ್ಲಿ ಮಕ್ಕಳನ್ನು ಮತ್ತು ಗರ್ಭಿಣಿಯರನ್ನು ಪ್ರತಿ ತಿಂಗಳು ತೂಕ ಹಾಕಿ ದಿನನಿತ್ಯದ ಮಾಹಿತಿಯನ್ನು ತುಂಬುವುದು. ಗರ್ಭಿಣಿಯರಿಗೆ ಮಾತೃವಂದನಾ BPL ಕುಟುಂಬದ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಒದಗಿಸುವುದು. ಹಾಗೆ ಇತರೆ ಇಲಾಖೆಯ ಸಮೀಕ್ಷೆಗಳನ್ನು ಕಾರ್ಯಕರ್ತೆಯರನ್ನು ನಿಯೋಜಿಸಿದ್ದು, ಹೀಗೆ ದಿನೇ ದಿನೇ ಕೆಲಸಗಳ ಒತ್ತಡ ಹೆಚ್ಚುತ್ತಿದೆ. ಉದಾಹರಣೆಗೆ HNS ಸರ್ವೆ, ಗೃಹಲಕ್ಷ್ಮಿ ಸರ್ವೆ, ಶಾಲೆ ಬಿಟ್ಟ ಮಕ್ಕಳ ಸರ್ವೆ, ಹೀಗೆ ಸಾಮಾಜಿಕ ಸರ್ವೆ, ಹೀಗೆ ಹಲವು ಸಮೀಕ್ಷೆಗಳಿಗೆ ಕಾರ್ಯಕರ್ತರನ್ನ ಸರ್ವೆಗೆ ನಿಯೋಜಿಸಿದರೆ ಕಾರ್ಯಕರ್ತರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.